ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನಾವು ಈ ದಿನ ಕಲಬುರಗಿ ಜಿಲ್ಲೆಯ ಪಡಿತರ ವಿತರಕರ ಸಭೆಯನ್ನು ಆಯೋಜಿಸಿದ್ದೀವಿ. ಉದ್ದೇಶ ಇಷ್ಟೇ, ನಾವು ಕೇಂದ್ರ ಆಹಾರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ನಾವು ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಇನ್ವೈಟ್ ಮಾಡಿದ್ದೀವಿ. ಅದರ ಉದ್ದೇಶ ಏನು ಕೇಂದ್ರದ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನ ಈ ರಾಜ್ಯದ 4.5 ಕೋಟಿ ಕಾರ್ಡ್ದಾರರಿಗೆ ಕೊಡಿಸ್ಬೇಕು, ಮತ್ತು ನಮ್ಮ ಮಾಲೀಕರಿಗೂ ಸಹ ಕಮಿಷನ್ ಹೆಚ್ಚಳ ಮಾಡಬೇಕು. ಮತ್ತು ಕೇಂದ್ರ ಸರ್ಕಾರದ ಕೆಲವು ಯೋಜನೆಗಳಿವೆ. ಭಾರತ್ ರೈಸ್, ಭಾರತ್ ವೀಟ್, ಭಾರತ್ ಬೇಳೆ, ಭಾರತ್ ಸಕ್ಕರೆ, ಭಾರತ್ ಆಯಿಲ್ ಅಂತ ಏನು ಘೋಷಣೆ ಮಾಡಿದ್ದಾರೆ ಹೋದ ಬಜೆಟ್ನಲ್ಲಿ, ಅದರಿಂದ ಅದರ ಸವಲತ್ತುಗಳನ್ನ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕು. ಯಾಕೆಂದರೆ ಕರ್ನಾಟಕ ರಾಜ್ಯದವರೇ ಈ ದೇಶದ ಆಹಾರ ಸಚಿವರಾಗಿರೋದ್ರಿಂದ ಇಷ್ಟೆಲ್ಲ ಮನವಿನ ನಾವು ಆಲೇ 3-4 ಸರಿ ಹೋಗಿ ಮನವಿ ಮಾಡಿದ್ದೀವಿ. ಆ ಕಾರ್ಯಕ್ರಮಕ್ಕೂ ಇನ್ವೈಟ್ ಮಾಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯ ಎಲ್ಲ ಮಾಲೀಕರು ಆಗಮಿಸಿ ತಮ್ಮ ಸಮಸ್ಯೆಗಳನ್ನ, ರಾಜ್ಯ ಸಚಿವರು ಬರ್ತಾರೆ, ನಮ್ಮ ಮುನಿಯಪ್ಪ ಸಾಹೇಬರು ಆ ಕಾರ್ಯಕ್ರಮಕ್ಕೆ ಬರ್ತಾರೆ, ತಮ್ಮ ಸಮಸ್ಯೆಗಳನ್ನ ಅವ್ರ ಮುಂದೆ ಇಟ್ಟು ಏನೇನು ಸಮಸ್ಯೆಗಳಾಗಿದೆ, ಕಮಿಷನ್ ಕಡಿಮೆ ಆಗಿರೋದು ಮತ್ತು ಕ್ವಾಂಟಿಟಿ ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಕೊಡ್ತಾ ಇದ್ದಾರೆ. ಈಗ ಪಕ್ಕದ ರಾಜ್ಯದಲ್ಲಿ ಅಕ್ಕಿ ಜೊತೆ ಬೇಳೆ, ಸಕ್ಕರೆ ಅರ್ಧ kg ಇದೆಲ್ಲ ಕೊಡ್ತಾ ಇದ್ದಾರೆ. ಕೇರಳದಲ್ಲಿ ಕೊಡ್ತಾ ಇದ್ದಾರೆ. ಅದನ್ನು ನಮ್ಮ ರಾಜ್ಯದಲ್ಲೂ ಕಾರ್ಡ್ದಾರರಿಗೆ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ಅವರಿಗೆ ಮನವಿ ಮಾಡಲಿಕ್ಕೋಸ್ಕರ ಸಭೆ ಕರೆದಿದ್ದೀವಿ. ಆ ಸಭೆಗೆ ಎಲ್ಲ ಮಾಲೀಕರು ಬರಬೇಕು. ಮತ್ತು ಸಿದ್ದರಾಮಯ್ಯ ಸಾಹೇಬರು ಚುನಾವಣೆ ಸಂದರ್ಭದಲ್ಲಿ ಏನು 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಘೋಷಣೆ ಮಾಡಿದರು, ಆ ಸವಲತ್ತುಗಳನ್ನ ಕಾರ್ಡ್ದಾರರಿಗೆ ಕೊಡ್ತೀವಿ ಅಂತ ಅವ್ರು ಹೇಳಿದರು. ಆದರೆ ಬರೀ ಕೇವಲ ಅಕ್ಕಿ ಮಾತ್ರ ಕೊಡ್ತಾ ಇದ್ದಾರೆ, ಬೇರೆ ಯಾವುದೇ ಪದಾರ್ಥನ ಕಾರ್ಡ್ದಾರ ಕೊಡ್ತಾ ಇಲ್ಲ. ಅದನ್ನು ಮಾನ್ಯ ಮುಖ್ಯಮಂತ್ರಿಯವ್ರಿಗೂ ನಿಮ್ಮ ಮೂಲಕ ನಾನು ಮನವಿ ಮಾಡ್ತಾಯಿದ್ದೀನಿ. ನವೆಂಬರ್ 1ನೇ ತಾರೀಕಿಗೆ ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಸಕ್ಕರೆ ಕಾರ್ಖಾನೆಗಳಿಗೆ ಪ್ರಾರಂಭ ಮಾಡಲು ರಾಜ್ಯ ಸರ್ಕಾರ, ಸಕ್ಕರೆ ಮಂತ್ರಿಗಳು ನವೆಂಬರ್ 1ನೇ ತಾರೀಕಿಗೆ ಕೃಷಿ ಕಬ್ಬು ನಿಲ್ಲಿಸುವ ಕಾರ್ಯ ಪ್ರಾರಂಭ ಮಾಡಬೇಕು ಹೇಳಿ ಆರ್ಡರ್ ಮಾಡಿದ್ದಾರೆ. ನಾವು ಪ್ರತಿ ವರ್ಷ ಬೇಡಿಕೆನೇ ಇದೆ. ಕಾರ್ಖಾನೆ ಕಬ್ಬು ನಿಲ್ಲಿಸಲು ಪ್ರಾರಂಭ ಮಾಡೋದಕ್ಕಿಂತ ಪೂರ್ವದಲ್ಲಿ ಯಾವುದೇ ಸಕ್ಕರೆ ಕಾರ್ಖಾನೆ ಬೆಲೆ ನಿಗದಿ ಮಾಡೋದಿಲ್ಲ. ಮೊದಲು ಕಾರ್ಖಾನೆ ಪ್ರಾರಂಭ ಮಾಡಿ ಆಮೇಲೆ ಆ ಕಾರ್ಖಾನೆ ಅಷ್ಟು ಕೊಡ್ತು, ಈ ಕಾರ್ಖಾನೆ ಇಷ್ಟು ಕೊಡ್ತು ಅಂತ ಹೇಳಿ ಒಬ್ಬರ ಮೇಲೊಬ್ಬರು ಹಾಕಿ ಬೆಲೆ ನಿಗದಿ ಮಾಡಲಾರ್ದೆ ರೈತರಿಗೆ ಮೋಸ ಮಾಡೋದು. ಯಾಕಂದರೆ ನಮ್ದು ಇಲ್ಲಿ ಮುಖ್ಯವಾದ ಬೇಡಿಕೆ ಏನಂದರೆ ಬೆಲೆ ನಿಗದಿ ಮಾಡಿ ಕಾರ್ಖಾನೆ ಪ್ರಾರಂಭ ಮಾಡಬೇಕು. ಯಾಕಂದರೆ ಸುಪ್ರೀಂ ಕೋರ್ಟಿನ ಜಜ್ಮೆಂಟ್ ಪ್ರಕಾರ ರೈತ ತನ್ನ ಬೆಳೆದಂಥ ಕಬ್ಬನ್ನು ಯಾರು ಬೆಲೆ ಹೆಚ್ಚಿಗೆ ಕೊಡ್ತಾರೋ ಅವರಿಗೆ ಎಲ್ಲೂ ಹಾಕ್ಬೋದು ಅಂತ ಆರ್ಡರ್ ಇದೆ. ಆದ್ದರಿಂದ ಜಿಲ್ಲಾಧಿಕಾರಿಗಳು ಶೀಘ್ರವಾಗಿ ಕಬ್ಬು ಬೆಳೆಗಾರರ ಮತ್ತು ಕಾರ್ಖಾನೆ ಮಾಲೀಕರ ಸಭೆ ಕರೆದು ಕಬ್ಬಿನ ಬೆಲೆ ನಿಗದಿ ಮಾಡಬೇಕು. ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕಾಗಿದೆ. ಇಲ್ಲಿರುವಂತ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಕಂಪ್ಲೀಟ್ಲಿ ವೈದಿಕ ಶಿಕ್ಷಣ ಸಿಗ್ತಿದಾರ ಬರ್ತಾರೆ, 400 ಜನ ಬರ್ತಾರ. ಎಲ್ಲಿ ಅಂಕಿಅಂಶ ನಿಮ್ದು? ಯಾರು ಕೇಳಿ ಮಾಡ್ತಿದ್ದೀರಾ? ಇದು ಯಾರು ಒಬ್ಬನೇ ಅಂತ ನೋಡಿದಿರ? ಏನಿದು ಸರ್ವಾಧಿಕ ಉದ್ದೇಶ 400 ಸೀಟಿನ ಕೂಡ ಇವತ್ತು ದುಡ್ಡಿಗೆ ಮಾಡ್ಕೋಬೇಕು. ಯಾರು 25 ಲಕ್ಷ ಕೊಡ್ತಾರೆ ಅವರಿಗೆ ಈ ದುಡ್ಡನ್ನ ಈ ಸೀಟ್ನ ಮಾಡ್ಕೊಳ್ತಿದ್ದಾರೆ. ಇವತ್ತು ವೈದಿಕ ಶಿಕ್ಷಣ ಇವತ್ತು ಕಸ್ಕೊಳ್ಳಕ್ಕೆ ಹೋಗ್ತಿದ್ದಾರೆ. ಇಲ್ಲಿ ಯಾವ ದೇಶದಿಂದ ಫೈಟ್ ಮಾಡ್ತಾ ಇದೀವಿ. ನಾವು ಒಂದೇ ಒಂದು ಸೀಟನ್ನು ಕೂಡ ವಿದ್ಯಾರ್ಥಿಗಳ ಹೋರಾಟ ಚಿರಾಯುವಾಗಲೇ. Take back 15% NRI quota. Take back. Long live student movement. Long live. Long live. Long live. AIDS.
ತಮಗೆಲ್ಲ ಗೊತ್ತಿರೋ ಹಾಗೆ ಹಿಂದೆ ನಮ್ಮ ಜಿಲ್ಲೆಗೆ 566.62 ಕೋಟಿ ಬೆಳೆ ವಿಮಾ ಮಂಜೂರಾಗಿತ್ತು. ಅದರಲ್ಲಿ ಮೊದಲನೇ ಕಂತಲ್ಲಿ ಒಟ್ಟು 364.70 ಕೋಟಿ ಈಗಾಗಲೇ ರೈತರ ಖಾತೆಗೆ ಜಮಾ ಆಗಿದೆ. ಮಿಕ್ಕಿದ್ದು 291.92 ಕೋಟಿ ಪರಿಹಾರ ಬಿಡುಗಡೆ ಆಗಬೇಕಾಗಿತ್ತು. ಅದಕ್ಕೆ ಕೆಲವು ಪ್ರಶ್ನೆಗಳನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಕೇಳಿದರು. ಅದನ್ನೆಲ್ಲನೂ ಕ್ಲಾರಿಫೈ ಮಾಡಿ ಅದನ್ನು ಕೂಡ ಮೊನ್ನೆ ಕ್ಯಾಬಿನೆಟ್ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲ ನಾವು ಅಜಯ್ ಅವರೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡಿದ್ಮೇಲೆ ಅದನ್ನು ಕೂಡ ಕ್ಲಿಯರ್ ಆಗಿದೆ. ಸೊ ಮೊದಲನೇ ಬಾರಿಗೆ ನಮ್ಮ ಜಿಲ್ಲೆಗೆ 650 ಕೋಟಿಗಿಂತ ಹೆಚ್ಚು ಇನ್ಶೂರೆನ್ಸು ಬರ್ತಾ ಇರೋದು ಇತಿಹಾಸದಲ್ಲಿ ಮೊದಲನೇ ಬಾರಿ. ಇದಕ್ಕೆ ಪ್ರಾಮಾಣಿಕವಾಗಿ ನಮ್ಮ ಕೃಷಿ ಇಲಾಖೆದವರು, ತೋಟಗಾರಿಕೆ ಇಲಾಖೆದವರು, ಜಿಲ್ಲಾಧಿಕಾರಿಗಳು ಎಲ್ಲರೂ ಸೇರಿ, ನಮ್ಮ ಅಧಿಕಾರಿಗಳು ಸೇರಿ ಇದು ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.